ಹೂವಿನಹಡಗಲಿ ತಾಲೂಕನ್ನು ಬರಪೀಡಿತ ತಾಲೂಕು ಎಂದು ಘೋಷಿಸಿ ಹಲಗಿ ಸುರೇಶ. ಹೂವಿನಹಡಗಲಿ ಪಟ್ಟಣದ ಶಾಸ್ತ್ರಿ ಸರ್ಕಲ್ನಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ತಾಲೂಕು ಮಂಡಳಿ ವತಿಯಿಂದ ತಾಲೂಕಿನ ಸಮಗ್ರ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಕುರಿತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಹೂವಿನಹಡಗಲಿ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ತಾಲೂಕಿನ 26 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದ ಸಾರ್ವಜನಿಕರ ಪರವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಖಜಾಂಚಿ ಹಲಗಿ ಸುರೇಶ ಮಾತನಾಡಿದರು. ಅವರ ಕನಸಿನ ಆಶಯ ಅಕ್ಷರಶಃ ನಾಶವಾಗ್ತಾ ಇದೆ. ಈ ದೇಶದೊಳಗೆ ಕೋಮುವಾದ ದೊಡ್ಡ ಮಟ್ಟಕ್ಕೆ ಮತ್ತು ತಲುಪಿದೆ. ಜನರನ್ನ ಧರ್ಮಾಧಾರಿತವಾಗಿ, ಜಾತಿ ಆಧಾರಿತವಾಗಿ, ಲಿಂಗ ಆಧಾರಿತವಾಗಿ ಹೊಡೆದಾಡುವಂಥ ಪರಿಸ್ಥಿತಿಗಳಿಗೆ ಈ ದೇಶದ ಅದ್ಭುತ ಚಿಂತನೆಗಳನ್ನು ನಡೆಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ ಸ್ವಾತಂತ್ರ್ಯದ ಆಶಯ ಉಳಿಬೇಕಂದ್ರೆ ಈ ದೇಶದ ಜನರು ಸಮಾಜದಿಂದ ಸರ್ವರು ಒಂದಾಗಿ ಬಾಳ್ತಕ್ಕಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಆಶಯ ಭಾರತೀಯರಾದ ನಾವು ಪೀಪಲ್ ಆಫ್ ಇಂಡಿಯಾ ಆ ಕಲ್ಪನೆ ಒಳಗೆ ನಾವು ಸಾಗಬೇಕು. ಆ ಹೆಜ್ಜೆ ಒಳಗಿಟ್ಟಾಗ ಮಾತ್ರ ಈ ದೇಶದ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಸಂವಿಧಾನದ ಉಳಿವು, ಈ ದೇಶದ ಉಳಿವು, ದೇಶದ ಬೆಳವು ಅಂತಕ್ಕಂಥ ಆಶಯದಿಂದ ಕಮ್ಯುನಿಸ್ಟ್ ಪಾರ್ಟಿ ಇವತ್ತೆಲ್ಲ ವರ್ಗದ ಮಧ್ಯೆ ಹೋಗಿ ಅವರ ಅನುಭವಿಸತಕ್ಕಂಥ ಕಷ್ಟಗಳನ್ನ ಹೇಳಿ ಇದನ್ನ ಬದಲಾವಣೆ ಆಗಬೇಕು, ಚಿಂತನೆಗಳು ಬದಲಾಗಬೇಕು, ವ್ಯವಸ್ಥೆ ಬದಲಾಗಬೇಕು ಅಂತಕ್ಕಂಥ ನಾವು ಹೇಳೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈ ಬಾರಿ ಬರ ಏನಿಸ್ತಾ ಇದೆ. ನಮ್ಮ ತಾಲೂಕುಗಳು, ವಿಜಯನಗರ ಜಿಲ್ಲೆಯ ಎಲ್ಲ ತಾಲೂಕುಗಳು ಈಗಾಗಲೇ ಬರದಿಂದ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ರೈತರು ತಾವು ಬೆಳೆದಂಥ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ, ಬೆಳೆಗಳು ಬೆಳೆದೆ ಚಿಂತಾಕ್ರಾಂತರಾಗಿದ್ದಾರೆ. ಇದರ ಮಧ್ಯೆ ಸರ್ಕಾರ